ಹಾಯ್ ಹೆಲೋ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಹಿಮಾ ವರ್ಲ್ಡ್. ಸೊ ಎಲ್ಲರೂ ಹೇಗಿದ್ದೀರಾ? ನಾನು ಮಾತ್ರ ತುಂಬ ಚೆನ್ನಾಗಿದ್ದೀನಿ. ಆ್ಯಸ್ ಯೂಶ್ವಲ್ ನೀವು ತಮ್ಮನೇಲಲ್ಲಿ ನೋಡಿರೋ ಹಾಗೆ ಇದು ಬರ್ಡೇ ಶಾಪಿಂಗ್ ಆಗಿರೋದ್ರಿಂದ ಸಿಕ್ಕಾಪಡೆ ಎಕ್ಸೈಟೆಡಾಗಿ ಕೂಡ ಇದ್ದೀನಿ. ಸೊ ಈ ವಿಡಿಯೋದಲ್ಲಿ ನೀವೇನೇನು ನೋಡ್ಬೋದು ಅಂದರೆ ನಾನು ಬರ್ಡೇಗೆ ಅಂತ ಆಲ್ಮೋಸ್ಟ್ 3 ಮಂತ್ಸಿಂದ ಏನೇನು ತೊಗೊಂಡಿದ್ದೀನಿ ಅದೆಲ್ಲ ಸೇವ್ ಮಾಡಿಟ್ಟಿದ್ದೀನಿ. ಲೈಕ್ ನಾನು ತುಂಬ ಇಷ್ಟಪಟ್ಟೆ ತೊಗೊಂಡಿರೋದ್ರಿಂದ ಯಾವುದು ಯೂಸ್ ಮಾಡೋಕ್ಕೆ ಮನಸ್ಸೇ ಆಗ್ತೀರ ಇವೆಲ್ಲ. ಸೊ ನಿಮಗೆ ಇದೆಲ್ಲ ಕಾಣಿಸ್ತಿರಲ್ಲ ಅಂತ ಅಂದ್ಕೊಂಡಿದ್ದೀನಿ. ಸೊ ಒಂದೊಂದೇ ಐಟಮ್ಸ್ ತೋರಿಸ್ತೀನಿ ಏನೇನು ತೊಗೊಂಡಿದ್ದೀನಿ ಅಂತ. ಸೊ ಎವ್ರಿ ಇಯರ್ ನನ್ನ ಬರ್ಡೇಗೆ ಇಲ್ಲೇ ಹೋಗಬೇಕು, ಇದೇ ಮಾಡಬೇಕಂತ ಫಸ್ಟಿಂದ ಡಿಸೈಡ್ ಮಾಡಿಬಿಟ್ಟಿರ್ತೀನಿ. ಬಟ್ ಈ ಸತಿನೇ ನಾನು ಏನಂದ್ರೆ ಏನೂ ಡಿಸೈಡ್ ಮಾಡಿಲ್ಲ. ಲೈಕ್ ಬೆಳಗ್ಗೆ ಎದ್ದು ಸ್ನಾನ ಮಾಡಿ ರೆಡಿಯಾಗಿ ದೇವ್ರ ಪೂಜೆ ಮಾಡಿ ಇಷ್ಟೇ ರೆಡಿ ಆಗೋದು. ಆಮೇಲೆ ಎಲ್ಲಿ ಹೋಗಬೇಕು ಏನು ಅಂತ ಅಂದ್ಕೊಂಡಿಲ್ಲ, ನೋಡಬೇಕು. ಲೈಕ್ ನಾನು ವ್ಲಾಗಿಂಗ್ ಸ್ಟಾರ್ಟ್ ಮಾಡಿದ್ಮೇಲೆ ಇದೆ ಅನ್ಸುತ್ತೆ ನನ್ನ ಫಸ್ಟ್ ಬರ್ಡೇ. ಲೈಕ್ ಲಾಸ್ಟ್ ಇಯರು ಇತ್ತು, ಬಟ್ ನಾವಿನ್ನೂ ವ್ಲಾಗ್ಸ್ ಏನು ಮಾಡ್ತಾ ಇರಲಿಲ್ಲ. ಇನ್ನೊಂದು ಏನಂದರೆ ಎವ್ರಿ ಇಯರ್ ನನ್ನ ಬರ್ಡೇಗೆ ಲೈಕ್ ನಮ್ಮ ಮನೆಯವ್ರು ಮಾತ್ರನೇ ವಿಶ್ ಮಾಡ್ತಾ ಇದ್ದಿದ್ದು. ಹೊರಗಡೆಯವರೆಲ್ಲ ಯಾರು ಏನು ವಿಶ್ ಮಾಡ್ತಿರ್ಲಿಲ್ಲ, ಬಿಕಾಸ್ ನನಗೇನು ಫ್ರೆಂಡ್ಸ್ ಯಾರೂ ಇಲ್ಲ. ಸೊ ಅದಕ್ಕಾಗಿ. ಬಟ್ ಈ ಸಲ ಆಫೀಸಲ್ಲಿ ಒಬ್ಬರು ಮೇಡಮ್ ಇದ್ದಾರೆ, ಅವ್ರಿಗೆ ನಾನಂದರೆ ಸಿಕ್ಕಾಪಟ್ಟೆ ಇಷ್ಟ. ಸೊ ಹೇಗೆ ಅಂದರೆ ನಾನು ವಾಟ್ಸಪ್ಪಲ್ಲಿ ಇನ್ಸ್ಟಾಗ್ರಾಮಲ್ಲಿ ಲೈಕ್ ಬರ್ಡೇ ಮಂತ್ ಬರ್ಡೇ ವೀಕ್ ಅಂತ ಹಾಕ್ತಾ ಇರ್ತೀನಿ. ಸೊ ಬರ್ಡೇ ಮಂತ್ ಅಂತ ಹಾಕ್ದಾಗಿಂದ ಇಲ್ಲಿವರೆಗೂ ಡೈಲಿ ವಿಶ್ ಮಾಡಿದ್ದಾರೆ. ಲೈಕ್ ಹಿಂಗೆ ಹೋಗ್ತಾ ಕೂಡ ಹ್ಯಾಪಿ ಬರ್ಡೇ ಟಿಲ್ ಮೈ ಬರ್ಡೇ ಹೇಳ್ತಾರಂತೆ. ಸೊ ಅದೊಂಥರ ಖುಷಿ. ಲೈಕ್ ಎಷ್ಟೋ ಜನ ಮನೆಯವರೇ ಗೊತ್ತಿದ್ರು ವಿಷಯ ಮಾಡಲ್ಲ ಅಂಥದ್ದು ಹೊರಗಡೆಯವರು ನನಗೆ ಆಲ್ಮೋಸ್ಟ್ 20th ಆಗಿರೋದ್ರಿಂದ ನಂಗೆ 20 ವಿಶಸ್ ಬಂದಂಗೆ ಸ್ಟಾರ್ಟಿಂಗಿಂದ ವಿಶ್ ಮಾಡ್ಕೊಂಡ್ಬಂದಿದ್ದಾರೆ. ಅದು ನೆನ್ಪಿಟ್ಕೊಂಡು ವಿಶ್ ಮಾಡ್ತಾರಲ್ಲ, ಲೈಕ್ ಏನೋ ಒಂಥರ ಖುಷಿ ಆಗುತ್ತೆ. ಸೊ ಲೆಟ್ಸ್ ಗೆಟ್ ಇನ್ ಟು ದ ವಿಡಿಯೋ. ಸೊ ಏನೇನು ಸಿಗುತ್ತೋ ಅದನ್ನು ತೋರಿಸ್ತಾ ಹೋಗ್ತೀನಿ. ಓಕೆ, ನಾನು ಪರ್ಟಿಕ್ಯುಲರಾಗಿ ಇದೆ ಅಂತೇನಿಲ್ಲ, ಲೈಕ್ ಸುಮಾರು ತೊಗೊಂಡಿದ್ದೀನಿ. ಸೊ ಎರಡು ಪ್ಯಾಕೇಜಿಂಗ್ ನಾನೇ ಆರ್ಡ್ರ್ ಮಾಡಿದ್ದು. ಸೊ ಅದು ಬಂದಿದೆ. ಸೊ ಅದನ್ನು ತೋರಿಸ್ತೀನಿ. ಆ್ಯಸ್ ಯೂಶ್ವಲ್ ನಾನು ಅನ್ಪ್ಯಾಕ್ ಮಾಡುವಾಗ ಫುಲ್ ನರ್ವಸ್ ಆಗಿ ಹೋಗ್ತೀನಿ ಅಂದ್ಬಿಟ್ಟು ಸೊ ಫಸ್ಟೇ ನಾನು ಸ್ವಲ್ಪ ಓಪನ್ ಮಾಡಿಟ್ಟಿದ್ದೆ. ಆ್ಯಕ್ಚುಲಿ ನಂದಲ್ಲ, ನನ್ನ ತಂಗಿದ್ದು. ಬಟ್ ಒಂದೇ ಒಂದು ಅವಳಿಗೆ ತರಿಸಿದ್ದೆ, ಇನ್ನೂ ಅವಳು ತೊಗೊಂಡಿಲ್ಲ ಅಂತ ಇದೆ ಬಾಕ್ಸಲ್ಲಿದೆ. ಸೊ ನೆಕ್ಸ್ಟ್ ಬಂದು ಇನ್ನೊಂದು, ಇದು ಮೆಬಿಲಿಂದು ಪಾಟ್ ಕಾಜಲ್ ಬರುತ್ತಲ್ಲ, ಅದು ಚೆನ್ನಾಗಿರುತ್ತೆ. ಇದು ತುಂಬ ಲಾಂಗ್ ಸ್ಟೇ ಇರುತ್ತೆ. ಕ್ಯಾಪ್ ನೀವು ನೋಡಿ ಎಷ್ಟು ಕ್ಯೂಟಾಗಿದೆ, ಚಿಕ್ಕದು. ನೀವು ನೋಡಿ ಎಷ್ಟು ಚೆನ್ನಾಗಿದೆ ಪ್ಯಾಕೇಜಿಂಗ್ ಕೂಡ. ನಂಗೆ ತುಂಬ ಅಂದರೆ ತುಂಬ ಇಷ್ಟ ಆಯ್ತು. ಇದು ನಂದಲ್ಲ, ನನ್ನ ತಂಗಿದ್ದೇನೆ. ಅಂದರೆ ಕಾಜಲ್ಲು ಮಸ್ಕರ ಎಲ್ಲ ಹಾಕ್ಕೊಳ್ಳೋದು ಎಲ್ಲ ರೇರ್ ನಾನು ಹಾಕ್ಕೊಳ್ಳೋದು. ಸೊ ಅಷ್ಟೇ, ಫಸ್ಟ್ ಅವಳು ತೋರಿಸ್ಬಿಟ್ಟಿದ್ದೀನಿ. ಇವಾಗೆಲ್ಲ ನಂದು ಡ್ರೆಸ್ಸು. ಇದು ನೀವು ಲಾಸ್ಟ್ ಟೈಮ್ ನೋಡಿದರೆ ಗೊತ್ತಿರುತ್ತೆ, ನಾನು ಲಾಸ್ಟ್ ವಿಡಿಯೋದಲ್ಲೇ ಹೇಳಿದ್ದೆ. ಹೋಮ್ ಕಲೆಕ್ಷನ್ ಅಂತ ಒಂದು ಸ್ಟೋರ್ಗೆ ಹೋಗಿದ್ವಿ ನಾವು. ಸೊ ಅವಾಗ ಇದನ್ನು ತೊಗೊಂಡಿದ್ದಂತೂ ನನ್ನ ಫೇವ್ರೆಟ್. ತೊಗೊಂಡು 4 ಮಂತ್ಸ್ ಆಯಿತಾ, 3 to 4 ಮಂತ್ಸ್ ಆಯಿತು. ಆವಾಗಿಂದ ಬರ್ಡೇಗೆ ಎತ್ತಿಕೊತೀನಿ ಅಂತಲೂ ಆ ವಿಡಿಯೋದಲ್ಲಿ ಹೇಳಿದ್ದೆ. ಹಂಗೆ ಎತ್ತಿಕೊಂಡಿದ್ದೀನಿ, ಬರ್ಡೇಗೆ ಇದೆ ಹಾಕ್ಕೊಬೇಕು ಅಂತ. ನಾನು ಪ್ರತಿ ವರ್ಷ ಬರ್ತಡೇಗೂ ಒಂದು 3-4 ಡ್ರೆಸ್ ಇಕ್ಕೊಂಡಿರ್ತೀನಿ. ಯಾಕಂದರೆ ನನಗೆ ಒಂದು ಸತಿ ಹಾಕ್ಕೊಂಡಿದ್ದ ತಕ್ಷಣ ಇಷ್ಟ ಆಗೋಲ್ಲ, ಒಂದೊಂದು ನೋಡಿ ಬೇಜಾರಾಗಿ ಹೋಗಿರುತ್ತೆ. ನೋಡೋಣ ಅಂತ ಅಂದ್ಕೊಂಡೆ, ಬಟ್ ಸ್ಟಿಲ್ ಇಟ್ಕೊಂಡಿದ್ದೀನಿ. ಇದು ನನಗೆ ಆಗಲ್ಲ ಅಂತಲೇ ತೊಗೊಂಡಿದ್ದು, ಬಿಕಾಸ್ ಇದು ಎಷ್ಟು ಸೈಜು. ಥ್ಯಾಂಕ್ ಗಾಡ್ ಇದಾಯಿತು ನನಗೆ ಅದು ಎಲ್ಲದಕ್ಕಿಂತ ಜಾಸ್ತಿ ಬೆಲ್ಟ್ ಇಷ್ಟ ಆಯಿತು. ಸೊ ಈ ಡ್ರೆಸ್ನ ಅಂದ್ಕೊಂಡಿದ್ದೀನಿ ಹೊರಗಡೆ ಎಲ್ಲ ಹೋದರೆ ಇದು ಹಾಕ್ಕೋಬೇಕು ಅಂತ. ನೋಡಿರ್ತೀರ ಶಾರ್ಟ್ಸಲ್ಲಿ ಹಾಕಿದ್ದೆ. ಇದು ಅಮೆಝಾನಲ್ಲಿ ತೊಗೊಂಡಿದ್ದು ಡ್ರೆಸ್ಸು. ನಮ್ಮ ಟೆಂಪಲ್ಗೆ ನಾನು ಹೋದರೆ ಇದು ಹಾಕ್ಕೋಬೇಕಂತ ಅಂದ್ಕೊಂಡಿದ್ದೀನಿ. ಗೊತ್ತಿಲ್ಲ ಹಾಕ್ಕೊತೀನಲ್ವ ಅಂತ. ಸೊ ಈ ಡ್ರೆಸ್ ಇದು ನಾನು ತೊಗೊಂಡ್ಮೇಲೆ ನೋಡಿದೆ ಸುಮಾರು ಜನ ತೊಗೊಂಡಿದ್ದಾರೆ, ಎಷ್ಟೊಂದು ಜನ ಹಾಕ್ಕೊಂಡಿದ್ದಾರೆ. ಲೈಕ್ ಟಿ ವಿಲೆಲ್ಲ ಬಂತು ಈ ಡ್ರೆಸ್, ಯಾಕಂದರೆ ಅಷ್ಟು ಚೆನ್ನಾಗಿದೆ ಇದು ಕ್ವಾಲಿಟಿ. ಇದು ಅಮೆಝಾನಲ್ಲಿ ತೊಗೊಂಡಿದ್ದು 500, 499 ಏನೋ. ತುಂಬ ಅಂದರೆ ತುಂಬ ಚೆನ್ನಾಗಿದೆ. ಲೈಕ್ ಇವಾಗ ಒಂದು ಮೆಟೀರಿಯಲ್ಲೇ 650, 700 ಆಗುತ್ತೆ. ಸ್ಟಿಚಿಂಗ್ ಅಂತೂ ಪಕ್ಕ 500 ಮೇಲೆ. ಸೊ ಒಂದು ಡ್ರೆಸ್ ರೆಡಿ ಮಾಡ್ಸೋಕ್ಕೆ 1000 ಮೇಲೆ ಆಗುತ್ತೆ. ಅಂಥದ್ದು ಒಂದು 500ಗೆ ಸೆಟ್ ಅಲ್ವಾ, ಚೆನ್ನಾಗಿದೆ ಇದು. ಸೊ ಇದು ಇನ್ನೊಂದು ಡ್ರೆಸ್ಸು. ಇದನ್ನು ನಾನು ತೊಗೊಂಡಿದ್ದು ಅಲಂಕಾರ್ ಪ್ಲಾಜಾದಲ್ಲಿ. ಲೈಕ್ ಇದು ತೊಗೊಂಡೊಂದು 6 ಮಂತ್ಸ್ ಮೇಲೆ ಆಯಿತು. ಸ್ಟಿಲ್ ನನ್ನ ಬರ್ಡೇಗೆ ಅಂತಲೇ ಇಟ್ಕೊಂಡಿದ್ದೆ. ಬಟ್ ಇದು ಗ್ರ್ಯಾಂಡಾಗಿದೆ, ಹಾಕ್ಕೊತೀನೋ ಗೊತ್ತಿಲ್ಲ. ಲೈಕ್ ಈ ಎಂಗೇಜ್ಮೆಂಟು, ರಿಸೆಪ್ಷನ್ ಆ ಥರದಕ್ಕೂ ಹಾಕ್ಕೊಬೋದು. ನಿಮಗೆ ಗೊತ್ತಿರುತ್ತೆ, ಇವಾಗ ಫುಲ್ ಟಾಪ್ ಟು ಬಾಟಮ್ ಪ್ಲೇನ್ ಇತ್ತು ಅಂದರೆ ವೇಲ್ ಸ್ವಲ್ಪ ಗ್ರ್ಯಾಂಡಾಗಿ ಕೊಟ್ಟಿರ್ತಾರೆ. ನೀವೇ ನೋಡ್ಬೋದು. ಇದು ಕಾರ್ನರಲ್ಲಿ ಈ ಥರ ಟ್ಯಾಸಲ್ಸ್ ಬೇರೆ ಇದೆ. ಸಿಕ್ಕಾಪಟ್ಟೆ ಚೆನ್ನಾಗಿದೆ. ಬಟ್ ನಾನು ಇದನ್ನು ಯಾವುದೂ ಹಾಕ್ಕೊಂಡು ತೋರಿಸ್ತಿಲ್ಲ. ಎನಿವೆ ಹಾಕ್ಕೊಂಡಾಗ ಯಾವಾಗಾದರೂ ವಿಡಿಯೋ ಅಪ್ಲೋಡ್ ಮಾಡ್ತೀನಿ. ಸೊ ಇದು
ಇದನ್ನು ಸಿಲ್ಕ್ ಅಂತಾರಲ್ಲ ಆ ಥರ ಇದೆ. ತುಂಬ ಅಂದರೆ ತುಂಬ ಚೆನ್ನಾಗಿದೆ. ಹಾಕ್ಕೊಂಡು ನೋಡಿದಾಗೂ ಇಲ್ಲಿ ಇಷ್ಟೇ ಡಿಸೈನ್ ಇರೋದು. ಫುಲ್ ಡ್ರೆಸ್ಸು ಪ್ಲೇನ್, ಇದು ಫುಲ್ಲು ಡ್ರೆಸ್ಸು ಪ್ಲೇನ್ ಇದೆ. ಆ್ಯಕ್ಚುಲಿ ತುಂಬ ಅಂದರೆ ತುಂಬ ಇಷ್ಟ ಆಗೋಗಿದ್ದಕ್ಕೆ ಒಂದು ಸೈಜ್ ದೊಡ್ಡದೇ ತೊಗೊಂಡಿದ್ದೀವಿ, ಲೈಕ್ XL ತೊಗೊಂಡಿದ್ದೀನಿ, ಸ್ಟಿಚ್ ಮಾಡಿಸ್ಕೊಬೋದು ಅಂತ. ಬಿಕಾಸ್ ಬೇರೆದು ಯಾವುದೂ ಇಷ್ಟ ಆಗಿಲ್ಲ. ನನಗೆ ಒಂದು ಇಷ್ಟ ಆಯಿತು ಅಂದರೆ ಬೇರೆದು ಇಷ್ಟ ಆಗೋದಿಲ್ಲ. ಸೊ ಹಾಗೆ ಅದಕ್ಕಾಗಿ ಇನ್ನೊಂದು ಔಟ್ಫಿಟ್ ಇದು. ಇಷ್ಟರಲ್ಲಿ ನಂಗೆ ಗೊತ್ತಿರೋ ಮಟ್ಟಿಗೆ ನಾನು ಫಸ್ಟ್ ತೋರಿಸಿರೋ ಬ್ಲೂ ಅಂತೂ ಹಾಕ್ಕೊತೀನಿ. ಸೊ ಇನ್ನೆರಡು ಜೊತೆ ನನಗೂ ಗೊತ್ತಿಲ್ಲ. ಸೊ ಇನ್ನೊಂದು ದಿ ಬೆಸ್ಟ್ ಬರ್ಡೇ ಗಿಫ್ಟ್ ನನ್ನ ಕಡೆಯಿಂದ ನನಗೇನೆ. ಗೊತ್ತೇ ಇರುತ್ತೆ, ಆಲ್ರೆಡಿ ನೀವು ನನ್ನ ವೀಡಿಯೋದಲ್ಲಿ ನೋಡಿರ್ತೀರ. ಬಟ್ ಸ್ಟಿಲ್ ಯಾರಾದರೂ ಹೊಸದಾಗಿ ನೋಡಿದ್ರೆ ಇರಲಿ ಅಂತ ತೋರಿಸ್ತಾ ಇದ್ದೀನಿ. ಇದು ಮಿಯಾ ಬೈ ತನಿಷ್ಕ್ ಅಂತ. ಇದರಿಂದ ನಾನು ರಿಂಗ್ ತೊಗೊಂಡಿದ್ದು, ಲೈಕ್ ಮ್ಯೂಸಿಕ್ ನೋಡ್ದು ರಿಂಗು. ಇದು ನನ್ನ ಫೇವ್ರೆಟ್, ನಾನೇ ತೊಗೊಂಡಿದ್ದು. ನನಗೆ ತುಂಬ ಇಷ್ಟ ಆಗಿ ಏನಾದರೂ ಒಂದು ತೊಗೊಂಡಿತ್ತು ಇಯರಿಂದ ಅಂತ ಅಂದ್ಕೊಂಡು ಅದು ತೊಗೊಂಡಿದ್ದೀನಿ. ಸೊ ನೆಕ್ಸ್ಟ್ ಬಂದು ಲಾಸ್ಟ್ ಟೈಮ್ ಜುಡಿಯೋಗೆ ಹೋದಾಗ ಯಾವಾಗೋ ಶೀಟ್ ಮಾಸ್ಕ್ ತೊಗೊಂಡಿದ್ದು, ಒಂದು ಆಲ್ರೆಡಿ ಯೂಸ್ ಮಾಡಿದ್ದೆ, ಇನ್ನೊಂದಿದೆ. ಸೊ ಈ ಸಲ ಬರ್ಡೇಗೆ ಇದನ್ನು ಹಾಕ್ಕೊಳ್ಳೋಣ ಅಂದ್ಕೊಂಡಿದ್ದೀನಿ. ಗೊತ್ತಿಲ್ಲ, ಆ್ಯಕ್ಚುಲಿ ಮೇಕಪ್ ಹಾಕ್ಕೊತೀವಿ, ಸ್ಟಿಲ್ ಪ್ರಿಪ್ರೇಷನ್ ಅಂತ ಏನೇನೋ ಮಾಡ್ಕೊತೀವಿ. ಆ್ಯಂಡ್ ಇನ್ನೊಂದು, ನಾನು ಯಾವಾಗೂ ಈ ಜಿಗ್ಜಾಗ್ ಬಟ್ಟೆ ಇಟ್ಕೊತಾ ಇರ್ತೀನಲ್ವ, ಅದಕ್ಕೆ ನನ್ನ ತಂಗಿ ಒಂದು ಸ್ಟಿಕ್ಕರ್ ತಂದ್ಕೊಟ್ಟಿದ್ದಾಳೆ. ಇದು ಬ್ಲ್ಯಾಕ್ ಕಲರ್ದು ಪ್ಲೇನ್ ಸ್ಟಿಕ್ಕರು. ಸೊ ಇದು ಇಟ್ಕೊಬೇಕು, ನನಗೆ ಇಷ್ಟ ಆಯಿತು, ನೋಡೋಕ್ಕೆ ತುಂಬ ಕ್ಯೂಟಾಗಿದೆ. ನಾನು ಹಿಂಗೆ ರೆಡಿ ಮಾಡ್ಕೊತೀನಿ ಅಂದರೆ ಒಂದು ಹೊಸ್ತು ಹಾಕ್ಕೊಬೇಕು ಅಂತ ಅಂದ್ಕೊಂಡಿದ್ದೀನಿ ಬರ್ತಾರೆ. ಗೊತ್ತಿಲ್ಲ ಯಾಕೆ ಅಂತ. ಬೇರೆ ಟೈಮೆಲ್ಲ ಎತ್ತಿಟ್ಟೇ ಇರ್ತೀನಿ. ಆ್ಯಂಡ್ ಇದರಲ್ಲಿ ಸುಮ್ಮನೆ ಬಾಕ್ಸ್ ಸಿಕ್ಕಿದಂಗೆ ಹಾಕಿದಿಲ್ಲ, ಒಂದೇ ಹತ್ರ ಇಟ್ಕೊಳ್ಳೋಣ ಅಂದ್ಕೊಂಡಿದ್ದೀನಿ. ಆ್ಯಂಡ್ ಇದು ಫೋನ್ದು ಕೇಸು, ಇದನ್ನು ಹಾಕ್ಕೊಬೇಕಂತ ಅಂದ್ಕೊಂಡಿದ್ದೆ. ಲೈಕ್ ನನ್ನ ಹತ್ರ ಡಾರ್ಕ್ ಬ್ಲೂ ಏನು ಇಷ್ಟ ಆಗಿಲ್ಲ, ಸ್ವಲ್ಪ ಪರ್ಪಲ್ ತೊಗೊಳ್ಳೋಣ ಅಂತ ಅಂದ್ಕೊಂಡು ಇದು ತೊಗೊಂಡಿರೋದು. ನೋಡೋಣ ಹಾಕೊತಾನೋ ಇಲ್ಲೋ ಅದು ಗೊತ್ತಿಲ್ಲ. ಬಿಕಾಸ್ ನನ್ನ ಹತ್ರ ಎಲ್ಲ ಇದೇ ಟೈಪ್ ಇದೆ. ನಾನು ಆ್ಯಂಡ್ರಾಯ್ಡ್ ಯೂಸ್ ಮಾಡೋವಾಗೆ ಜಿಗೇಲ್ ಥರ ಕೇಸ್ಗಳು ಹಾಕಿದ್ದೆ. ಐಫೋನು ಬಂದಮೇಲೆ ಚೆನ್ನಾಗಿರೋ ತೊಗೋಬೇಕು ಅಂದ್ಕೊಂಡ್ರೆ ಈ ವ್ಲಾಗಿಂಗ್ ಸ್ಟಾರ್ಟ್ ಮಾಡಿರೋದಂಗಿರಲಿ, ಬೇರೆ ಡಿಸೈನು ಜಿಗ್ಜಾಗ್ ಥರ ಎಲ್ಲ ಬರುತ್ತಲ್ಲ, ಆ ಥರ ಎಲ್ಲ ಹಾಕ್ಕೊಂಡ್ರೆ ಸೆಟ್ಟೇ ಆಗಲ್ಲ. ಹಾಕ್ಕೊಂಡ್ರೆ ಇಂಥದ್ದೇ ಹಾಕ್ಕೊಬೇಕು ಪ್ಲೇನ್. ಅದಕ್ಕೆ ಇಂಥದ್ದೇ ಒಂದೊಂದು ಕಲರ್ ಅವೆ. ಪರ್ಪಲ್ಲು, ಪಿಂಕು, ಟ್ರಾನ್ಸ್ಪರೆಂಟು, ಇನ್ನೊಂದು ಪಿಂಕು, ಇದೊಂದು ಪರ್ಪಲ್ ಥರ. ಸೊ ಹಾಗೆ ಅದೊಂದು, ಇದು ಒಂದು ನಿವಿಯಾ ಲೋಷನ್ನು. ಆ್ಯಂಡ್ ನನ್ನ ಫೇವ್ರೆಟ್ ಚಪ್ಪಲಿ. ಯಾಕಂದರೆ ನಾನು ಯೂಶ್ವಲಿ ವೈಟ್ ಸ್ಲಿಪ್ಪರೇ ತೊಗೊಂಡಿಲ್ಲ, ಇದುವರೆಗೂ ನನ್ನ ಹತ್ರ ವೈಟ್ ಸ್ಲಿಪ್ಪರ್ ಇಲ್ಲ. ಸೊ ಆ ಬ್ಲೂ ಕಲರ್ ಡ್ರೆಸ್ಸಿಗೆ ವೈಟ್ ಕಾಂಟ್ರಾಸ್ಟಾಗಿ ಚೆನ್ನಾಗಿರುತ್ತೆ ಅಂತ ಇದು ತೊಗೊಂಡಿರೋದು. ಇದು ಒಂಥರ ಚಡೆ ಎಂದಿರೋ ಥರ ಎಷ್ಟು ಚೆನ್ನಾಗಿದೆ ಅಲ್ಲ. ಸೊ ಇದು ಹಾಕ್ಕೊಬೇಕಂತ ಅಂದ್ಕೊಂಡಿದ್ದೀನಿ, ಅದಕ್ಕಾಗಿ ಇದು ಇಟ್ಕೊಂಡಿದ್ದೀನಿ ಕಾಣೋಂಗೆ. ಬಿಕಾಸ್ ಕರೆಕ್ಟ್ ಇದೇ ವೀಕಲ್ಲೇ ನನ್ನ ಬರ್ಡೇ ಇರೋದು. ಸೊ ಹೆಂಗೂ ಬೇಕಾಗುತ್ತಲ್ಲ ಇನ್ನೊಂದು 3 ಡೇಸ್ಗೇನೋ. ಸೊ ಕಾಣಂಗೆ ಇಟ್ಟಿರೋಣ ಅಂತ ಎಲ್ಲ ಇಲ್ಲೇ ಜೋಡಿಸ್ಕೊಂಡಿದ್ದೀನಿ. ನೆಕ್ಸ್ಟ್ ಬಂದು ನಾನು ಯೂಶ್ವಲಿ ಇದೇ ಬ್ರೇಸ್ಲೆಟ್ ತೊಗೊಂಡಾಗಿಂದ ಇದೇ ಹಾಕ್ಕೊಳ್ಳೋದು, ಬೇರೆ ಯಾವುದೋ ಹಾಕ್ಕೊಳ್ಳಲ್ಲ. ಈ ಬ್ರೇಸ್ಲೆಟ್ ಇದ್ದೇ ಇರುತ್ತೆ. ಆ್ಯಂಡ್ ವಾಚ್ ಬಂದು ನಾನು ಬೇರೆ ತೋರಿಸ್ತೀನಿ, ಇಲ್ಲ ಇದು ಅಲ್ಲೈತೆ. ಸೊ ವಾಚ್ ತೋರಿಸ್ತೀನಿ. ಆ ವಾಚ್ಗೆ ಇದನ್ನು ಪೇರ್ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ಇದೆಲ್ಲ ನೀವು ನನ್ನ ಹಳೆ ವೀಡಿಯೋಸಲ್ಲಿ ನೋಡಿದರೆ ಗೊತ್ತಿರುತ್ತೆ. ಬಿಕಾಸ್ ನಾನು ಶಾಪಿಂಗ್ ಮಾಡಿದಾಗೆಲ್ಲ ಏನೇನು ತೊಗೊಂಡಿದ್ದೀನಿ ಅಂತ ಆಲ್ರೆಡಿ ತೋರಿಸಿದ್ದೀನಿ. ಇದು ನಂದು ಬ್ಯಾಂಗಲ್ ಬ್ರೇಸ್ಲೆಟ್. ಆ್ಯಕ್ಚುಲಿ ಇಂಥದ್ದನ್ನ ಗೋಲ್ಡಲ್ಲಿ ಮಾಡಿಸ್ಕೊಬೇಕಂತ ತುಂಬ ಅಂದರೆ ತುಂಬ ಇಷ್ಟ. ನೋಡೋಣ ಫ್ಯೂಚರಲ್ಲಿ. ಬಟ್ ಏನಂದರೆ ನಮಗೆ ಇದೇ ಸೈಜ್ ಮಾಡಲ್ಲ, ಅವ್ರು ಸ್ವಲ್ಪ ದೊಡ್ಡದಾಗಿ ಮಾಡಿಕೊಡ್ತಾರೆ ಅಷ್ಟು, ಯಾಕಂದರೆ ವೆಯ್ಟ್ ಎಲ್ಲ ಜಾಸ್ತಿ ಆಗೋಗುತ್ತೆ. ಬಟ್ ನಂಗೆ ಈ ಥರದಲ್ಲಿ ಸಿಂಪಲ್ಲಾಗಿ ಗೋಲ್ಡ್ ಇಷ್ಟ. ನೋಡೋಣ, ಇನ್ ಕೇಸ್ ಫ್ಯೂಚರಲ್ಲಿ ಯಾವಾಗಾದ್ರು ತೊಗೊಳಕ್ಕಾದ್ರೆ ತೊಗೊಳ್ತೀನಿ. ನೆಕ್ಸ್ಟ್ ಬಂದು ಇದೊಂದು ರಿಂಗ್, ಲೈಕ್ ಕ್ರೋನ್ ಥರ ಐತಲ್ಲ ಈ ರಿಂಗು. ಇದು ಕೂಡ ಒಟ್ಟಿಗೆ ತೊಗೊಂಡಿದ್ದು. ಲೈಕ್ ನಾವು ಯಾವುದೋ ಮಾಲ್ಗೆ ಹೋದಾಗ ಅಲ್ಲಿ ಹೊರಗಡೆ ಸ್ಟಾಲ್ಸ್ ಇರುತ್ತಲ್ಲ ಆ ಥರ ತೊಗೊಂಡಿದ್ದು. ರಿಂಗ್ಸ್ ಅಂದರೆ ಎಷ್ಟು ಇಷ್ಟ ಅಂದರೆ, ಈ ಪಿಚ್ಚಿ ಅಂತಾರಲ್ಲ ಆ ಥರ ರಿಂಗ್ಸ್ ಅಂದರೆ ತುಂಬ ಇಷ್ಟ. ಎಷ್ಟಿದೆ ಅಂದರೆ ಆಲ್ಮೋಸ್ಟ್ 10 ರಿಂಗ್ಸ್ ಇದೆ. ಅದೇನೋ ಗೊತ್ತಿಲ್ಲ, ಲೈಕ್ 2 ಗ್ರಾಮ್ಸು, 3 ಗ್ರಾಮ್ಸ್, 4 ಗ್ರಾಮ್ಸ್ ಏನಾನ ಆಗಲಿ, ಒಟ್ಟಿನಲ್ಲಿ ನನ್ನ ಕೈ ತುಂಬ ಉಂಗುರ ಇರಬೇಕು. ಸೊ ಹೀಗೆ ಜಿಗಿ ಅಂತ ಆಗುತ್ತೆ. ಆ್ಯಂಡ್ ಇದು ನನ್ನ ತಂಗಿ ಕೊಟ್ಟಿದ್ದು. ಇದು ಹೊಸದೇ, ಅವಳಿಂದ ಯೂಸೂ ಮಾಡಿಲ್ಲ, ತೊಗೊಂಡ್ಳು. ಈ ಥರ ಎಲ್ಲ ಕಲರು ಇದೆ ಅಂತ ತೊಗೊಂಡ್ಳು. ಬಟ್ ಯಾಕೆ ಕೊಟ್ಬಿಟ್ಲು ಗೊತ್ತಿಲ್ಲ. ನಂಗೆ ಇದರಲ್ಲಿ ಶೇಡ್ಸ್ ತುಂಬ ಅಂದರೆ ತುಂಬ ಇಷ್ಟ ಆಯಿತು. ಬಟ್ ಇದರಲ್ಲಿ ಏನು ಪ್ರಾಬ್ಲಮ್ ಅಂದರೆ ರಿಟರ್ನ್ ಆಪ್ಷನ್ ಇರಲಿಲ್ಲ ನಮಗೆ. ಇದು ಬ್ಲ್ಯಾಕು, ಇಲ್ಲೊಂದು ಎಲ್ಲ ಪೌಡರ್ ಆಚೆಗೆ ಬಂದುಬಿಟ್ಟಿತ್ತು. ಪ್ಯಾಕೇಜಿಂಗ್ ಚೆನ್ನಾಗಿರಲಿಲ್ಲ. ಬಟ್ ಏನು ಮಾಡೋಕ್ಕಾಗಲ್ಲ, ರಿಟರ್ನ್ ಆಪ್ಷನ್ ಇರಲಿಲ್ವಲ್ಲ ಅಂತ 1 2 3
ಇದರಲ್ಲಿ ಏನೇನು ಮೂರರಲ್ಲೂ ಒಂದೊಂದು ಹೋಗಿದೆ. ಬಟ್ ಕಲರ್ಸ್ ತುಂಬ ಚೆನ್ನಾಗಿದೆ, ಲೈಕ್ ಹೆವಿ ಪಿಗ್ಮೆಂಟೆಡ್, ತುಂಬ ಅಂದರೆ ತುಂಬ ಚೆನ್ನಾಗಿದೆ ಇದು. ಇದು ಕೂಡ ನನ್ನ ತಂಗಿ ಕೊಟ್ಟಿದ್ದು. ಅಂದರೆ ನಂಗೆ ಗೊತ್ತಿಲ್ಲ ಇದೇನು ವುಮೆನ್ಸು ನಂಗೆ ಇನ್ನಲ್ಲಿ ಹಾಕೋ ಪರ್ಫ್ಯೂಮ್ ಸಿಕ್ಕಾಪಟ್ಟೆ ಇಷ್ಟ. ಬಟ್ ಕೊಟ್ಟಿದ್ದಾಳಲ್ಲ ಇಟ್ಕೊಂಡಿದ್ದೀನಿ. ಆ್ಯಕ್ಚುಲಿ ಇಲ್ಲಿ ಮ್ಯಾನ್ ಅಂತಲೂ ಇದೆ, ಬಟ್ ಇಟ್ಸ್ ಓಕೆ, ನಾನು ಹಾಕ್ಕೊತೀನಿ. ಐ ವಿಲ್ ಯೂಸ್ ದಿಸ್. ಹೇಳೋದ್ನಲ್ಲ ನನಗೆ ಈ ನಡುವೆ ಹಾಕೋ ಪರ್ಫ್ಯೂಮ್ ತುಂಬ ಇಷ್ಟ ಆಗ್ತಿದೆ ಅಂತ. ನಂಗೆ ನೋಡ್ತಿದ್ದಂಗೆ ಇದಿಷ್ಟ ಆಯಿತು. ಆಮೇಲೆ ಫಸ್ಟೇ ಹೇಳ್ತಾ ಇದ್ದೀನಿ, ಬರ್ಡೇ ಮಂತಲ್ಲಿ ನೈಕಾಲ್ ಏನೋ ಒಂದು ಫ್ರೀ ಬರುತ್ತಂತೆ. ನನಗೂ ಗೊತ್ತಿರಲಿಲ್ಲ, ಯಾವುದೋ ವೀಡಿಯೋಸಲ್ಲಿ ನೋಡಿದ್ದೆ. ಆ್ಯಂಡ್ ನಾನು ಇದುವರೆಗೂ ಯಾವತ್ತೂ ತೊಗೊಂಡಿರಲಿಲ್ಲ. ಸೊ ನಾನು ಏನೋ ಕಾರ್ಟಲ್ಲಿತ್ತು, ಸೊ ನೈಕಾ ಓಪನ್ ಮಾಡಿದಾಗ ಫ್ರೀ ಗಿಫ್ಟ್ಸ್ ಫಾರ್ ಬರ್ಡೇ ಅಂತೇನೋ ಮೆನ್ಷನ್ ಮಾಡಿತ್ತು. ಆಮೇಲೆ ನನಗೇನೋ ಬೇಕೇ ಇರಲಿಲ್ಲ, ಏನು ತೊಗೊಳೋದು ಅಂತ ಅಂದ್ಕೊಂಡು ಫೈನಲಾಗಿ ಇದೊಂದು ಪರ್ಫ್ಯೂಮ್ ತೊಗೊಂಡೆ. ಸೊ ಈ ಥರದ್ದು 2 ಫ್ರೀ ಬಂತು, ಲೈಕ್ ಬರ್ಡೇ ಗಿಫ್ಟ್ ಥರ. ಇದು ನೈಕಾದು ಇಲ್ಯುಮಿನೇಟ್ ಅಂತೆ, ಡೇ ಮಾಯ್ಶ್ಚರೈಸರ್, ನಾರ್ಮಲ್ ಟು ಡ್ರೈ ಸ್ಕಿನ್, SPF 15. ಸೊ ಈ ಥರ ಸೇಮ್ 2 ಬಂದಿತ್ತು. ಆಲ್ರೆಡಿ ಓಪನ್ ಮಾಡಿದಾಗ ನನ್ನ ತಂಗಿ ಇದ್ಲು, ಅವಳಿಗೊಂದು ಕೊಟ್ಟೆ, ಇನ್ನೊಂದು ನಾನು ಇಟ್ಕೊಂಡಿದ್ದೀನಿ. ಎಷ್ಟು ಚೆನ್ನಾಗಿದೆ ಗೊತ್ತಾ, ಈ ಪ್ಯಾಕೇಜಿಂಗ್ ತೋರಿಸ್ತೀನಿ ರೀ. ನಾನು ಇನ್ನೂ ಯೂಸ್ ಮಾಡಿಲ್ಲ, ಜಸ್ಟ್ ನೋಡಿದ್ದೀನಿ ಅಷ್ಟೇ, ಲೈಕ್ ಹೆಂಗಿತ್ತು ಅಂತ. ನಾನು 2 ಇಯರ್ಸ್ ಬ್ಯಾಕ್ವರೆಗೂ ಒಂದು ಪರ್ಫ್ಯೂಮು ಹಾಕ್ಕೊಂತ ಆಗಲಿಲ್ಲ. ಏನೋ ನನ್ನ ತಂಗಿ ಅವಳು 2 ತೊಗೊಂಡಾಗ ಒಂದು ನಂಗೆ ಕೊಟ್ಟಿದ್ಲು, ಅದು ಹಂಗೆ ಇತ್ತು, ಈಗಲೂ ಹಂಗೆ ಇದೆ, ಅದು ಖಾಲಿನೂ ಆಗಿಲ್ಲ. ಬಟ್ ಯಾಕೋ ನನಗೆ ತುಂಬ ತುಂಬ ಇಷ್ಟ ಆಗ್ತಿದೆ. ಇದೆ ನಾನು ಹೇಳಿದ ಪರ್ಫ್ಯೂಮ್, ಎಷ್ಟು ಕ್ಯೂಟಾಗಿದೆ, ಎಷ್ಟು ಹ್ಯಾಂಡಿಯಾಗಿ. ಸೊ ನನಗೆ ಈ ಬಾಟ್ಲ್ ನೋಡೇ ತೊಗೊಬೇಕು ಅನ್ನಿಸ್ತೋ ಏನೋ ಗೊತ್ತಿಲ್ಲ, ಅದಕ್ಕೆ ಇದು ತೊಗೊಂಡಿದ್ದೀನಿ. ಚೆನ್ನಾಗಿದೆ. ಇನಿವೆ ನನ್ನ ಪ್ಯಾಕೇಜಿಂಗು ಇಷ್ಟ ಆಯಿತು. ಇದು ಎಷ್ಟು ಗೊತ್ತಾ, 175. ಸೊ ಚೆನ್ನಾಗಿತ್ತು ಅಂತ ತೊಗೊಂಡಿದ್ದೀನಿ ಅಷ್ಟೆ. ಹಿಂಗೆ ಕೊಟ್ಟರೆ ಹೆಂಗೆ, ಹಿಂಗೆ ತೊಗೊಂಡೋಗಿ ಬಿದ್ದೋಗ್ಬಿಟ್ರೆ ಅದೊಂದು ಕೇರ್ಫುಲ್ ಆಗಿರ್ಬೇಕು, ಅದೇ ಬೇಜಾರು. ಇದು ಓಪನ್ ಮಾಡಿರಿ, ಮೇ ಬಿ ವೈಟ್ ಕಲರೇ ಇರುತ್ತೆ ಅನಿಸುತ್ತೆ ಮಾಯ್ಶ್ಚರೈಸರ್ ಅಂದರೆ. ನನಗೆ ಪ್ಯಾಕೇಜಿಂಗ್ ತುಂಬ ಇಷ್ಟ ಆಗ್ತಾವೆ, ಲೈಕ್ ಕಲರ್ ಕಾಂಬಿನೇಷನ್ ಆಗಲಿ ಎಲ್ಲ ತುಂಬ ಅಂದರೆ ತುಂಬ ಚೆನ್ನಾಗಿರುತ್ತೆ. ನೋಡಿ ವಾವಲ್ವಾ. ಯೂಶ್ವಲಿ ನಾನು ನೈಕಾ ಪ್ರಾಡಕ್ಟ್ಸ್ ಯಾವುದು ತೊಗೊಂಡಿಲ್ಲ, ಲೈಕ್ ಬ್ರ್ಯಾಂಡ್ ನೈಕಾಯಿಂದ ಶಾಪಿಂಗ್ ಫ್ರಮ್ ನೈಕಾ ಮಾಡಿದ್ದೀನಿ. ಬ್ರ್ಯಾಂಡ್ ನೈಕಾದ ಏನು ತೊಗೊಂಡಿಲ್ಲ. ಲಿಪ್ಸ್ಟಿಕ್ಸು ಎಲ್ಲ ಚೆನ್ನಾಗೈತಂತೆ ನೋಡಿ, ಚೆನ್ನಾಗಿದಲ್ಲ. ವೈಟ್ ಕಲರ್ ಆಗಿದೆ. ಏನಿವೆ ನಾನು ಇವಾಗ ಹಾಕೊಳ್ಳಲ್ಲ, ಬಿಕಾಸ್ ಆಲ್ರೆಡಿ ರೆಡಿ ಆಗಿಬಿಟ್ಟಿದ್ದೀನಿ. ಬಟ್ ಇದನ್ನು ಯೂಸ್ ಮಾಡ್ತೀನಿ ನಾನು. ಆ್ಯಂಡ್ ಲಾಸ್ಟ್ ಬಂದು ಇದು ಫಾಸ್ಟ್ರ್ಯಾಕಿಂದ ವಾಚು. ಆಲ್ರೆಡಿ ಇದು ನಾನು ಶಾರ್ಟ್ಸಲ್ಲಿ ಅಪ್ಲೋಡ್ ಮಾಡಿದ್ದೀನಿ ಅಂತ ಅಂದ್ಕೊತೀನಿ. ಬರ್ಡೇಗೆ ಹಾಕ್ಕೋಬೇಕು ಅಂತ ಇಷ್ಟು ದಿನ ಆದರೂ ಇನ್ನೂ ಹಾಕ್ಕೊಂಡಿಲ್ಲ. ಲೈಕ್ ಆಫೀಸ್ 1 ಇಯರ್ ಆ್ಯನಿವರ್ಸರಿಗೆ ನಾವೇ ಕೇಳಿ ಎಲ್ಲರೂ ಕೊಡಿಸ್ಕೊಂಡ್ವಿ. ಇಷ್ಟು ಚೆನ್ನಾಗಿದೆ ಗೊತ್ತಾ. ಇದು ಫಾಸ್ಟ್ರ್ಯಾಕಿಂದ, ಬಟ್ ಅವು ನ್ಯೂ ಬ್ರ್ಯಾಂಡ್ ಥರ VYB ಅಂತ ಬರುತ್ತಲ್ಲ ಅದ್ರದ್ದು. ಇದು 2100 ಇರೋದು. 2100 ಅಂದರೆ ಮೇ ಬಿ 1800 or 900 ಎಕ್ಸಾಕ್ಟಾಗಿ ಗೊತ್ತಿಲ್ಲ, ಬಟ್ ಸಿಕ್ಕಾಬಡೆ ಚೆನ್ನಾಗಿದೆ. ಇಲ್ಲಿ ನೋಡಿ, ಇದು ಸ್ಟೇನ್ಲೆಸ್ ಸ್ಟೀಲ್. ಬಟ್ ಇದ್ರ ಹಿಂದೆ ಇನ್ನೂ ನಾನು ಕವರು ಓಪನ್ ಮಾಡಿಲ್ಲ, ಲೈಕ್ ಅವತ್ತೇ ಓಪನ್ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ಕಾಪರ್ ಕಲರ್ ತುಂಬ ಅಂದರೆ ತುಂಬ ಇಷ್ಟ ಆಯಿತು ನನಗೆ. ಸೊ ಆಯ್ತಾ, ಇದನ್ನ ಬರ್ಡೇಗೆ ಫಸ್ಟ್ ಇದನ್ನು ಹಾಕೋಬೇಕು ಅಂತ. ಬಿಕಾಸ್ ನಾವು ಹೊಸದನ್ನು ತುಂಬ ದಿನ ಇಟ್ಕೊಳ್ಳೋದಿಲ್ಲ, ಬೇಗ ಹಾಕೊಂಡ್ಬೇಕು ಅನಿಸುತ್ತೆ. ಹಾಕ್ಕೊಂಡ್ರೆ ಇನ್ನು ರೊಟೀನ್ ಹಾಕ್ಕೊಂಡು ಹೇಳ್ತೀನಿ. ನನ್ನ ಫೇವ್ರೆಟ್ ಆಲ್ಡೋ ಬ್ಯಾಗು. ಸೊ ಇದು ನಾನು ಲಾಸ್ಟ್ ಇಯರ್ ಬರ್ತಡೇ ದಿನ ತೊಗೊಂಡು ಯೂಸ್ ಮಾಡಿದ್ದು ಅಷ್ಟೇ. ಅದಾದಮೇಲೆ ಎತ್ತಿಟ್ಟಿದ್ದೆ, ಮತ್ತು ಈ ಬರ್ಡೇಗೆ ತೊಗೊಳ್ಳೋಣ ಅಂತ ಅಂದ್ಕೊಂಡಿದ್ದೀನಿ. ಅಂದರೆ ತೊಗೊಂಡು ಹೋಗೋಣ ಅಂತ ಅಂದ್ಕೊಂಡಿದ್ದೀನಿ, ಲೈಕ್ ಹೊರಗಡೆ ಹೋದರೆ. ಬಿಕಾಸ್ ಇದು ತುಂಬ ಕಾಸ್ಟ್ಲಿದು, ಎಷ್ಟು ಚೆನ್ನಾಗಿದೆ. ಆ್ಯಂಡ್ ಬೇಜ್ ಕಲರ್ ಆಗಿರೋದನ್ನ ಮಾಸೋಗುತ್ತೆ ಅಂತ ನನಗೆ ಭಯ ಜಾಸ್ತಿ. ಅದಕ್ಕಾಗಿ ನಾನು ತೆಗಿಯೋದೇ ಇಲ್ಲ. ನೀವೇ ನೋಡ್ಬೋದು, ಲೈಕ್ ನಾನು ಇವಾಗ ತೊಗೊಂಡೋಗಿ ಬಂದರೂ ಮತ್ತೆ ಹೀಗೆ ಪ್ಯಾಕ್ ಮಾಡಿ ಎತ್ತಿಟ್ಬಿಡ್ತೀನಿ. ಅಷ್ಟು ಚೆನ್ನಾಗಿದೆ, ಅಷ್ಟು ಹ್ಯಾಂಡಿಯಾಗಿದೆ. ಸೊ ನೀವು ನೋಡ್ಬೋದು, ನಾನು ಇದನ್ನು ಸ್ಟಿಕ್ಕರ್ಸ್ ಎಲ್ಲ ತೆಗಿತೀನಲ್ಲ, ಮತ್ತೆ ಹಾಗೆ ಇಟ್ಟಿರ್ತೀನಿ. ಬರ್ತಿದ್ದಂಗೆ ಮತ್ತೆ ಮೆತ್ತಿ ಎತ್ತಿಡೋಣ ಅಂತ. ಅಷ್ಟು ಇಷ್ಟ ನನಗೆ ಈ ಬ್ಯಾಗು. ಬಿಕಾಸ್ ಕಾಸ್ಟ್ಲಿದಲ್ವ, ಮತ್ತೆ ತೊಗೊಳ್ಳೋದಿಲ್ಲ ಅಂತ. ಆ್ಯಂಡ್ ಇದು ಅಷ್ಟೇ, ಇದು ನಾನು ಲಾಸ್ಟ್ ಇಯರ್ ಯೂಸ್ ಮಾಡಿರಲಿಲ್ಲ, ಬಟ್ ಈ ಇಯರ್ ಯೂಸ್ ಮಾಡೋಣ ಅಂದ್ಕೊಂಡಿದ್ದೀನಿ. ಬಿಕಾಸ್ ನನ್ನ ಡ್ರೆಸ್ಸಿಗೆ ಇದು ಸೆಟ್ ಆಗುತ್ತೆ, ಅದಕ್ಕಾಗಿ ಇದನ್ನು ಯೂಸ್ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ಸೊ
ಮತ್ತು ತೊಗೊಂಡೋಗಿ ಬಂದರೂ ಹೀಗೆ ಎತ್ತಿಡ್ತೀನಿ. ಮತ್ತು ಇನ್ನೊಂದು ಸತಿ ಬರ್ತಡೇಗೆ ಇದನ್ನೇ ಯೂಸ್ ಮಾಡೋಣ ಅಂತ ಎತ್ತಿಟ್ಕೊತೀನಿ. ಇಲ್ಲ ಎಲ್ಲಾದರೂ ನಂಗೆ ಗೊತ್ತಿರೋ ಮಟ್ಟಿಗೆ ಎಲ್ಲ ಟ್ರಿಪ್ ಹೋದರೆ ತೊಗೊಂಡೋಗ್ಬೇಕಂತ ಅಂದ್ಕೊಂಡಿದ್ದೀನಿ ಅಷ್ಟೇ. ಇನ್ ಕೇಸ್ ಅದು ತೊಗೊಂಡೋಗಿಲ್ಲ, ನಾನು ಬರೀ ಹೋಟೆಲ್ಗೆ ಲೈಕ್ ಫುಡ್ ಡಿನ್ನರ್ಗೆ ನಾನು ಹೊರಗಡೆ ಹೋದರೆ ಅದು ಮಾಸೋಗುತ್ತಲ್ವ, ಅದಕ್ಕೆ ಇದು ತೊಗೊಂಡಿದ್ದೀನಿ. ಬಿಕಾಸ್ ಇದು ಎಷ್ಟು ಕ್ಯೂಟಾಗಿದೆ ಗೊತ್ತಾ, ಇದು ನನ್ನ ಫೇವ್ರೆಟ್. ಎಷ್ಟು ಚೆನ್ನಾಗಿದೆ ಅಂದರೆ ಇದನ್ನೇ ಯೂಸೇ ಮಾಡಿಲ್ಲ ನಾನು. ಇದಕ್ಕೆ ನೀವೇ ನೋಡ್ಬೋದು ಅಡ್ಜಸ್ಟಬಲ್ ಸ್ಟ್ರ್ಯಾಪ್ ಇದೆ. ಆ್ಯಂಡ್ ಇದು ನೋಡೋ ಥರ ಚಿಕ್ಕದಾಗೇನಿಲ್ಲ, ಇದರಲ್ಲಿ ತುಂಬ ಅಂದರೆ ತುಂಬ ಐಟಮ್ಸ್ ಇಡಿಸುತ್ತೆ. ಒಂದು ಕಚಿಫು, ವಾಟರ್ ಬಾಟಲು, ಫೋನು, ಒಂದು ಚಿಕ್ಕ ವಾಲೆಟ್ ಎಲ್ಲನೂ ಇಡಿಸುತ್ತೆ. ಸೊ ಎಲ್ಲನೂ ಹೊರಗಡೆ ಹೋದರೆ ಆ ಬ್ಯಾಗ್ ತೊಗೊಂಡೋಗ್ತೀನಿ. ಬರೀ ಲಂಚ್ಗಾದರೆ ಇದು ತೊಗೊಂಡೋಗ್ತೀನಿ, ಬಿಕಾಸ್ ಅದು ಮಾಸೋಗುತ್ತೆ ಸುಮ್ಮನೆ ಯಾಕೆ ಅಂತ. ಇದು ಎಷ್ಟು ಹೈಟಿಗೆ ಬೇಕೋ ನಾನು ಅಷ್ಟಕ್ಕೆ ಅಡ್ಜಸ್ಟ್ ಮಾಡ್ಕೊಬೋದು. ಸೊ ಅಷ್ಟೇ ಗೈಸ್, ಇದೆಲ್ಲ ನನ್ನ ಬರ್ಡೇಗೆ ನಾನು ಪ್ರಿಪೇರ್ ಆಗಿರೋವಂಥದ್ದು. ಲೈಕ್ ಎಲ್ಗಾನ ಹೋಗ್ತೀನೋ ಬಿಡ್ತೀನೋ ಅದೆಲ್ಲ ಸೆಕೆಂಡ್ರಿ, ಬಿಟ್ಟರೆ ನನ್ನ ಬರ್ಡೇನ ನಂಗೆ ಸ್ಪೆಷಲು ರೆಡಿಯಾಗಿ ಕುತ್ಕೊಬೇಕಂತ ಅಂತೂ ಅಂದ್ಕೊತೀನಿ. ಸೊ ಅದಕ್ಕಾಗಿ ಎಲ್ಲ ಆಲ್ರೆಡಿ ಹುಡುಕಿ ಇಟ್ಕೊಂಡ್ಬಿಟ್ಟಿದ್ದೀನಿ, ಇದಿದೆ ಹಾಕ್ಕೊಬೇಕು, ಇದಿದೆ ಹಾಕ್ಕೊಬೇಕು ಅಂತ. ಸೊ ಅಷ್ಟೇ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ, ಪ್ಲೀಸ್ ಟೇಕ್ ಅ ಮೂಮೆಂಟ್, ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡಿ. ಆ್ಯಂಡ್ ಬೆಲ್ ಐಕಾನ್ನ ಕ್ಲಿಕ್ ಮಾಡೋದ್ರಿಂದ ನಾನು ಯಾವುದೇ ವಿಡಿಯೋ ಪೋಸ್ಟ್ ಮಾಡಿದ ತಕ್ಷಣ ನಿಮಗೆ ನೋಟಿಫಿಕೇಷನ್ ಬರುತ್ತೆ, ನೀವು ನೋಡ್ಬೋದು. ಥ್ಯಾಂಕ್ಸ್ ಫಾರ್ ವಾಚಿಂಗ್.